ಪಾಪ ಅಕ್ಕ ಒಳ್ಳು ಬೇಜಾರಾಗೋಗಿದ್ದಾಳೆ. ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆನೇ ಮಾಡಿಲ್ಲ. ಈ ವಿಷಯನ ಹೆಂಗಾದ್ರೂ ಮಾಡಿ ದೊಡ್ಡ ಯಜಮಾನ್ರಿಗೆ ತಲುಪಿಸ್ಬೇಕಲ್ಲ. ಏನ್ ಮಾಡ್ಲಿ? ಹಾ, ನಮ್ಮ ಬ್ರದರ್ ನೋಡಿದ್ರೆ ಹೆವಿ ಜೋಶಲ್ಲಿ ತಾವು ತಯಾರಾಗೋದಲ್ಲದೆ ಪಾರ್ವತಿನೂ ತಯಾರು ಮಾಡ್ತಿದ್ದಾರೆ. ಆದರೆ ಇಲ್ಲೊಂದು ಬ್ರೇಕಿಂಗ್ ನ್ಯೂಸ್ ಕೊಟ್ಟರೆ ಹೆಂಗಿರುತ್ತೆ? ಪಾರ್ವತಿ ಅವಾರ್ಡ್ ಸೆರೆಮನಿಗೆ ಬರೋದಿಲ್ಲ. ಈ ಬ್ರೇಕಿಂಗ್ ನ್ಯೂಸ್ ನನ್ನ ಬ್ರದರ್ಗೆ ಕೊಟ್ಟರೆ ಅವನ ಕಡೆಯಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಸಿಗೋ ಎಲ್ಲ ಸಾಧ್ಯತೆಗಳು ಇವೆ. ಪಾರ್ವತಿ ವಿಚಾರದಲ್ಲಿ ನಮ್ಮ ಬ್ರದರ್ ಕೊಡುವಂಥ ಬ್ರೇಕಿಂಗ್ ನ್ಯೂಸ್ ಆದರೂ ಏನು? ಈ ವಿಷಯ ಕೇಳಿ ನಮ್ಮ ಬ್ರದರ್ಗೆ ಹಾರ್ಟ್ ಬ್ರೇಕ್ ಆಗುತ್ತಾ ಅನ್ನೋದು ಕ್ಲೋಸಪ್ಪಲ್ಲಿ ಅಬ್ಸರ್ವ್ ಮಾಡಬೇಕು. ಆಗಿದಾಗಲಿ ನೋಡೋಣ. ನೋ ಇಶ್ಯೂಸ್. ಹಾಂ, ಡೆಫಿನೆಟ್ಲಿ ಶಿ ವಿಲ್ ಹೆಲ್ಪ್ ಯು ಔಟ್. ಯಾ ಓಕೆ, ಸಿ ಯು, ಬಾಯ್. ಪ್ರೀತು, ಏನಾಯ್ತು? ಯಾಕೆ ಹಿಂಗೆ ನಿಂತಿದ್ಯಾ? ಬ್ರೋ, ನನಗಂತೂ ಈಗ ಹೇಳಕ್ ಬಂದಿರೋ ವಿಚಾರನ ಹೇಗೆ ಹೇಳಿ ಅಂತ ಗೊತ್ತಾಗ್ತಿಲ್ಲ ಬ್ರೋ. ಪ್ರೀತು, ಏನು ಒಳ್ಳೆ ಕವನ ಹೇಳ್ದಾಗ ಹೇಳ್ತಾ ಇದೆಯಾ? ಏನು ವಿಷಯ? ನಿಂಗಿನ ವಿಷಯ ಗೊತ್ತಾಗಿಲ್ವಾ? ಯಾವ ವಿಷಯ ಗೊತ್ತಾಗಬೇಕಿತ್ತು? ಬ್ರೇಕಿಂಗ್ ನ್ಯೂಸ್. ನಾನು ಟಿ ವಿ ನೋಡಲಿಲ್ಲ. ನಮ್ಮನೆ ಬ್ರೇಕಿಂಗ್ ನ್ಯೂಸು. ಏನು ಬ್ರೇಕಿಂಗ್ ನ್ಯೂಸು? ನೀನು ಅವಾರ್ಡ್ ಸೆರೆಮನಿಗೆ ಊರಿಗೆ ಹೋಗ್ತಿದ್ಯಲ್ಲ ಬ್ರೋ, ನಿನ್ನ ಜೊತೆ ಬರಬೇಕಾದವರು ಬರ್ತಾ ಇಲ್ಲ. ಯಾರು ಬರ್ತಾ ಇಲ್ಲ? ಅದೇ ನೀನು ತುಂಬ ತುಂಬ ಹಚ್ಕೊಂಡಿರೋಳು ಯಾರು ಪ್ರೀತು? ಅನುಷ್ಕಾ ಬ್ರೋ. ವಾಟ್? ಅನುಷ್ಕಾ ಬರ್ತಾ ಇಲ್ವಾ? ಹೂ ಬ್ರೋ. ಯಾಕೆ ಏನು ಅಂತ ವಿಷಯ ಗೊತ್ತಾಗಲಿಲ್ಲ ಬ್ರೋ. ಏನೋ ಇಂಪಾರ್ಟೆಂಟ್ ಕೆಲಸ ಇರಬೇಕು, ಅದಕ್ಕೆ ಬರ್ತಾ ಇಲ್ಲ ಅನ್ಸುತ್ತೆ. ಹೋಗ್ಲಿ ಬಿಡು. ಆಮೇಲೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಬ್ರೋ. ಇವಾಗ ಇನ್ಯಾರು ಬರ್ತಾ ಇಲ್ಲ? ಹೆಂಗಿಸ್ ಮಾಡಿದೆ ಬ್ರೋ? ಅಂದರೆ ಪಾರ್ವತಿನೂ ಬರ್ತಿಲ್ವಂತೆ ಬ್ರೋ. ಏನು? ಪಾರ್ವತಿ ಬರ್ತಾ ಇಲ್ವಾ? ಯಾಕೆ? ಅಲ್ಲ ಬ್ರೋ, ಅದು ಏನು ಗೊತ್ತಾ? ಏನಲ್ಲ? ಯಾಕೆ ಬರಲ್ಲ? ಪಾರ್ವತಿಗೂ ಅವಾರ್ಡ್ ಬಂದಿದೆ ತಾನೆ, ಯಾಕೆ ಬರ್ತಾ ಇಲ್ಲ ಅವಳು? ಅಲ್ಲ ಬ್ರೋ, ನನ್ನ ಮಾತು ಕೇಳು, ನಾನು ಹೇಳ್ತಿದ್ದೀನಿ. ನಿನ್ನ ಮಾತು ಇಲ್ಲ. ಪಾರ್ವತಿ ಬರಲ್ಲ ಅಂತ ಹೇಳಿದ ತಕ್ಷಣ ಮಾತಾಡಿ ಅವಳನ್ನ ಕನ್ವಿನ್ಸ್ ಮಾಡಬೇಕಾಗಿತ್ತು. ಅದನ್ನ ಬಿಟ್ಟು ಇಲ್ಲಿ ಬಂದು ಬೆಬ್ಬೆ ಅಂದರೆ ಏನಂತೆ ಅವಳು? ಯಾಕೆ ಬರಲ್ವಂತೆ? ಗೊತ್ತಿಲ್ಲ ಬ್ರೋ. ಗೊತ್ತಿಲ್ಲ ಅಂದರೆ ನಾನು ಮಾತಾಡಿ ಗೊತ್ತು ಮಾಡ್ಕೋತೀನಿ. ಅಲ್ಲ ಬ್ರೋ, ಒಂದು ನಿಮಿಷ. ಪಾರ್ವತಿ ಪ್ರೀತು, ಪಾರ್ವತಿ ಬರ್ತೆ ನಾನು ಹೇಗೆ ಹೋಗೋಕ್ಕಾಗುತ್ತೆ? ಒಳ್ಳೆ ಕತೆ ಆಯ್ತಲ್ಲ, ನಾನು ಹೋಗಿ ಮಾತಾಡ್ತೀನಿ ಅವತ್ತ. ಬ್ರೋ 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 ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಸುಸಂದರ್ಭದಲ್ಲಿ ನಮಗೊಂದು ಸಾಂಗ್ ನೆನಪಾಗ್ತಿದೆ. ಆ ಸಾಂಗ್ ಹಾಡ್ಕೊಂಡು ಆರಾಮಾಗಿರೋಣ. ಪ್ಯಾರ್ಗೆ ಆಗ್ಬಿಟ್ಟೈತಿ ಓ ನಮ್ದುಕ್ಕೆ, ಪ್ಯಾರ್ಗೆ ಆಗ್ಬಿಟ್ಟೈತಿ, ಕಾನ ಪೀನ ಸೇರ್ತಾ ಇಲ್ಲ ನಮ್ದುಕ್ಕೆ, ನೀಂದು ಬರ್ತಾ ಇಲ್ಲ ನಮ್ದುಕ್ಕೆ. ಅವಾರ್ಡ್ ಸೆರೆಮನಿಗೆ ಬರಲ್ಲ ಅಂತಂತೆ, ಯಾಕೆ? ಪಾರ್ವತಿ, ಸುಮ್ಮನೆ ಬಾ ನನ್ನ ಜೊತೆ. ಇಲ್ಲ, ನಾನು ಬರೋದಿಲ್ಲ. ಏನು? ಬರಲ್ವಾ? ಯಾಕೆ? ಅಪ್ಪ ಬೇಡ ಅಂದ್ರು. ನಾನು ಅವಳನ್ನ ಹೋಗಬೇಡ ಅಂದಿದ್ದು ನಿಜ ಯಜಮಾನ್ರೆ, ಆದರೆ ಅದಕ್ಕೊಂದು ಬಲವಾದ ಕಾರಣ ಇದೆ. ಏನಂತ ಕಾರಣ? ಪಾರ್ವತಿ, ಅವಾರ್ಡ್ ಸೆರೆಮನಿಗೆ ಬರಲ್ಲ ಅಂತಂತೆ, ಯಾಕೆ? ಪಾರ್ವತಿ, ಸುಮ್ಮನೆ ಬಾ ನನ್ನ ಜೊತೆ. ಇಲ್ಲ, ನಾನು ಬರೋದಿಲ್ಲ. ಏನು? ಬರಲ್ವಾ? ಯಾಕೆ? ಅಪ್ಪ ಬೇಡ ಅಂದ್ರು. ನಾವು ಊರಿಗೆ ಹೋಗ್ಬೇಕಂತೆ. ಇಷ್ಟು ದಿನ ಇಲ್ಲದೆ ದೂರು ಇವಾಗ ಯಾಕೆ ಬಂತು? ಈ ಅವಾರ್ಡ್ ಫಂಕ್ಷನ್ಗಿಂತ ನಿನಗೆ ಊರಿಗೆ ಹೋಗೋದು ಮುಖ್ಯನಾ?
ಗೊತ್ತಿಲ್ಲ. ಪಾರ್ವತಿ, ಒಂದೇ ಪದದಲ್ಲಿ ಉತ್ತರ ಕೊಟ್ರೆ ನನಗೆ ಹೇಗೆ ಗೊತ್ತಾಗಬೇಕು? ಅಪ್ಪ ಹೇಳಿದ್ರು ಊರಿಗೆ ಹೋಗೋಣ ಅಂತ. ನೀನು ಒಪ್ಕೊಂಬಿಟ್ಯಾ? ಅಪ್ಪ ಹೇಳಿದ್ಮೇಲೆ ಒಪ್ಕೊಳ್ದೆ ಇರೋದಕ್ಕಾಗತ್ತಾ? ಇಂಥ ದಿನ ಎಲ್ರೂ ಬದುಕಲು ಯಾವಾಗಲೂ ಬರಲ್ಲ ಪಾರ್ವತಿ. ಈ ಅವಕಾಶಕ್ಕೋಸ್ಕರ ಎಷ್ಟೋ ಜನ ಹಗಲು ರಾತ್ರಿ ಶ್ರಮ ಪಟ್ಟಿರ್ತಾರೆ, ಕನ್ಸು ಕಟ್ಕೊಂಡಿರ್ತಾರೆ. ನನ್ ಕನ್ಸೇ ಕಾಣಲ್ವಲ್ಲ ಯಜಮಾನ್ರೆ. ಏನ್ ಹಾಗಂದ್ರೆ ಪಾರ್ವತಿ? ಕನಸು ಕಾಣೋಕೆ, ಆಸೆ ಪಡೋಕೆ ಯೋಗ್ಯತೆ ಇರಬೇಕು. ಕೈಗೆಟಕದೇ ಇರೋ ನಕ್ಷತ್ರನ ದೂರದಿಂದಾನೇ ನೋಡಿ ಖುಷಿ ಪಡಬೇಕು ಅಷ್ಟೆ. ಪಾರ್ವತಿ, ಕನ್ಸು ಕಾಣಕ್ಕೆ ಯಾರ ಪರ್ಮಿಷನ್ ಬೇಕಾಗಿಲ್ಲ, ಯಾವ ಭೇದ ಭಾವನೂ ಇರಬೇಕಾಗಿಲ್ಲ. ಕನಸು ಎಲ್ಲರ ಹಕ್ಕು, ಆಸೆ ಎಲ್ಲರ ಆಸ್ತಿ. ಇಂಥ ದಿನ ನಿನ್ನ ಸಾಧನೆನ ಖುಷಿಯಿಂದ ಸಂಭ್ರಮಿಸೋಣ ಅಂದ್ರೆ ನೀನೇನ್ ಪಾರ್ವತಿ? ಈ ಸಾಧನೆ, ಈ ಸಂಭ್ರಮ ಎಲ್ಲ ನನಗೆ ಬೇಡ ಯಜಮಾನ್ರೆ. ಪಾರ್ವತಿ, ನಮ್ಮ ಬದುಕಲ್ಲಿ ಬೇಕು ಬೇಡಗಳನ್ನ ನಾವು ಒಬ್ಬರೇ ನಿರ್ಧಾರ ಮಾಡೋ ಹಾಗಿದ್ರೆ ನಮಗೆ ತುಂಬ ವಿಷಯಗಳು ಸಿಗ್ತಾ ಇರಲಿಲ್ಲ ಪಾರ್ವತಿ. ಇವಾಗ ನೋಡು, ನೀನು ಹಳ್ಳಿಯಿಂದ ಬಂದೆ. ನಾನು ಬೇಕು ಬೇಡ ಅಂತ ಯಾವತ್ತಾದರೂ ಅಂದ್ಕೊಂಡಿದ್ಯಾ? ನಾನು ಸಿಗ್ಲಿಲ್ವಾ? ಈ ಮನೆ ಸಿಗ್ಲಿಲ್ವಾ? ನಿನ್ನ ಪ್ರೀತಿ ಮಾಡೋ ಅಮ್ಮ ಸಿಗ್ಲಿಲ್ವಾ? ಎಲ್ಲ ಹಣೆ ಬರ ಪಾರ್ವತಿ. ಏನು ಗೀಚಿರುತ್ತೋ ಅದೇ ಆಗುತ್ತೆ. ಆ ದೇವರು ಆ್ಯಕ್ಟ್ ಮಾಡಿಸ್ತಾನೆ, ನಾವು ರಿಯಾಕ್ಟ್ ಮಾಡ್ತಾ ಹೋಗ್ಬೇಕು ಅಷ್ಟೇ. ಇವಾಗ ಈ ಅವಾರ್ಡ್ ನಿನ್ನ ಪಾಲಿಗೆ ಬರ್ತಾ ಇರೋದು ಡೆಸ್ಟಿನಿ ಪಾರ್ವತಿ. ಈಗ ನನ್ನ ಉದಾಹರಣೆನೇ ತಗೋ. ನಾನು ನಾಳೆ ಅನುಷ್ಕನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಮದುವೆ ನಡೀದೇನೆ ಇರ್ಬೋದು, ಮಧ್ಯದಲ್ಲಿ ಏನು ಬೇಕಾದರೂ ಆಗ್ಬೋದು ಪಾರ್ವತಿ. ಅನುಷ್ಕಾ ನನ್ನ ಹೆಂಡತಿ ಆಗದೆ ಬೇರೆ ಯಾರು ಬೇಕಾದ್ರೂ ನನ್ನ ಹೆಂಡತಿ ಆಗ್ಬೋದು. ಇವತ್ತನ್ನ ಜೀವಿಸಿ ಜೀವಂತವಾಗಿರು ಪಾರ್ವತಿ. ಅಯ್ಯೋ ಬಿಡ್ತು ಅನ್ನಿ ಯಜಮಾನ್ರೆ. ಬಿಡ್ತು ಅನ್ನೋದ್ರಿಂದ ಆಗೋದನ್ನ ನಿಲ್ಲಿಸ್ಬೋದು ಅನ್ನೋ ಹಾಗಿದ್ದಿದ್ರೆ ಎಷ್ಟೋ ದೊಡ್ಡ ದೊಡ್ಡ ದುರಂತಗಳನ್ನ ನಿಲ್ಲಿಸ್ಬೋದಾಗಿತ್ತು ಪಾರ್ವತಿ. ಸಾರ್ಥಿ ತಾನೆ, ಅವ್ರನ್ನ ನಾನು ಒಪ್ಪಿಸ್ತೀನಿ. ಅವ್ರು ಒಪ್ಪಿದ್ರೆ ನೀನು ಬರ್ತೀಯಾ? ಅಷ್ಟು ಸಾಕು. ಸಾರ್ಥಿ ಹತ್ರ ನಾನು ಮಾತಾಡ್ತೀನಿ.